ನಮಗೆ ಬಹುಮಾನ್ಯರು ಗೌರವಿತರಾಗಿರುವಂತಹ ಮಂಗಳೂರು ಡಯಾಸಿಸ್ನ ಗೌರವ ಬಿಷಪ್ರಾಗಿರುವಂತಹ ಪೀಟರ್ ಪಾಲ್ ಸದನ್ ಅವರ ಆಶ್ರಮ ಬೇಡಿಕೊಂಡು ನಮ್ಮ ಜೊತೆ ಉಪಸ್ಥಿತಿರುವಂಥ ಎಲ್ಲ ನಮ್ಮ ಶಾಸಕ ಮಿತ್ರರೇ, ಜಿಲ್ಲಾಧಿಕಾರಿಯವರೇ, ಅದೇ ರೀತಿ ಪೊಲೀಸ್ ಕಮಿಷನರ್ ಅವರು, ಅಧಿಕಾರಿ ವರ್ಗದವರೇ, ವಿವಿಧ ನಮ್ಮ ಸ್ವಾಮೀಜಿಗಳೇ, ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರೇ, ಈ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ತನ್ನದ ಸಾಧನೆಗೈದು ಸಮಾಜಕ್ಕೆ ಕೊಡುಗೆ ಕೊಟ್ಟಂಥ ಎಲ್ಲ ಹಿತೈಷಿ ಬಾಂಧವರೇ, ಪ್ರಪ್ರಥಮವಾಗಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸಿಕೊಂಡು, ಸ್ಪೀಕರ್ ಮೀನ್ಸ್ ನಾಟ್ ಟು ಸ್ಪೀಕ್, ಮೇಕ್ ಅದರ್ ಸ್ಪೀಕ್. ಆದ ಕಾರಣ 2 ನಿಮಿಷದಲ್ಲಿ ಮಾತು ಮುಗಿಸುವಂಥದ್ದು ಕೆಲಸಕ್ಕೆ ನಾನು ಬಹುಶಃ ನಮ್ಮ ಗೌರವದ ಬಿಷಪ್ ಅವರನ್ನು ಮತ್ತು ಇಡೀ ಸಮಾಜದ ಎಲ್ಲರ ಪರವಾಗಿ ಈಗಾಗಲೇ ಹೇಳಿದಾಗೆ ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶ ಶೈಕ್ಷಣಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಸಂಸ್ಕೃತಿ ಮುಂದಿಟ್ಟಿದೆ. ಅದು ಕ್ರಿಶ್ಚಿಯನ್ ಸಮುದಾಯ ನಮ್ಮ ಜಿಲ್ಲೆಗೆ ಕೊಟ್ಟ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಉದಾಹರಣೆಗೆ 100 ವರ್ಷಗಳ ಹಿಂದೆ ಹಲವಾರು ಶಾಲೆ ಕಾಲೇಜುಗಳು ಪ್ರಾರಂಭ ಮಾಡಿ ನಮ್ಮ ಕಣ್ಣ ಮುಂದೆ ನಾವು ಕಾಣ್ತಾ ಇದ್ದೇವೆ. ಫಾದರ್ ಮುಲ್ಲರ್ಸ್ ಅಂತ ಹಾಸ್ಪಿಟಲ್ ಈಗ ಪ್ರಾರಂಭ 20 ವರ್ಷ 30 ವರ್ಷ ಅಂತಲ್ಲ, 3 ವರ್ಷ ಹಿಂದೆ ಪ್ರಾರಂಭ ಆದಂಥ ಒಂದು ಆರೋಗ್ಯ ಕ್ಷೇತ್ರ. ಒಂದು ಕಾಲಘಟ್ಟದಲ್ಲಿ ಸೈಕ್ಯಾಟ್ರಿಕ್ ಪೇಷಂಟ್ಗೆ ಮತ್ತು ಲೆಪ್ರಸಿ ಪೇಷಂಟ್ಗೆ ಮುಟ್ಲಿಕ್ಕೆ ಯಾರು ಬರ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಲೆಪ್ರಸಿ ವಾರ್ಡ್ ಖಾಲಿ ಇದ್ದದನ್ನು ಯಾರು ಮರೀಲಿಕ್ಕೆ ಕೂಡ ಸಾಧ್ಯವಿಲ್ಲ. ಸೊ ತಮ್ಮ ಕೊಡುಗೆ ಅಪಾರವಾಗಿ ಇವತ್ತು ನಮ್ಮ ಸಮಾಜಕ್ಕೆ ಇದ್ದದ್ದನ್ನು ಎಲ್ಲರೂ ಕೂಡ ಗಮನಿಸಿದ್ದಾರೆ, ಎಲ್ಲರೂ ಕೂಡ ಗೌರವಿಸ್ತಾರೆ. ಅದರ ಜೊತೆಯಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಬಹುಶಃ ಇವತ್ತು ಹಿಂದೆ ಬಿಷಪ್ ಅವರು ಕ್ರಿಸ್ಮಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷ ಕೂಡ. ನಾನಿಲ್ಲಿ ಶಾಸಕನಾಗ ಮುಂಚೆ ಸ್ಟೂಡೆಂಟ್ ಆಗಿದ್ದಾಗ ಕೂಡ ತಂದೆ ಜೊತೆ ಬರ್ತಾ ಇದ್ದೆ, ಶಾಸಕನಾದ ನಂತರ ಕೂಡ ಬಂದಿದ್ದೆ, ಮಂತ್ರಿ ಆದ ನಂತರ ಕೂಡ ಬಂದಿದ್ದೆ, ಪ್ರತಿಪಕ್ಷದ ಉಪನಾಯಕನಾದ ನಂತರ ಕೂಡ ಭಾಗವಹಿಸಿದೆ, ಈಗ ಸಭಾಧ್ಯಕ್ಷನ ಕೂಡ ಭಾಗವಹಿಸಿದ್ದೇನೆ. ನನಗೆ ಎಷ್ಟು ಸಲ ನಾನು ಇಲ್ಲಿಗೆ ಬಂದು ನಿಮ್ಮ ಜೊತೆ ಆಶೀರ್ವಾದ ಪಡೆದಿದ್ದೇನೆ, ಅಷ್ಟೇ ನನ್ನ ಪವರ್ ಕೂಡ ಜಾಸ್ತಿ ಆಗ್ತಾ ಇವತ್ತು ಹೋಗಿದೆ. ಮುಂದಕ್ಕೆ ಏನಂತ ನೋಡುವ. ಆದ ಕಾರಣ ಬಹುಶಃ ಈ ವರ್ಷ ಬಂಧುತ್ವದ ಕಾರ್ಯ ಹಮ್ಮಿಕೊಂಡಿದ್ದೀರಿ. ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥದ್ದು ಮತ್ತು ರಾಜ್ಯದಲ್ಲಿ ಅನುಷ್ಠಾನ ಆಗುವಂಥದ್ದು ನಮಗೆ ಇವತ್ತು ಅತ್ಯಗತ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಮ್ಮ ರಾಜ್ಯ ಮತ್ತು ದೇಶಕ್ಕೆ ಏನು ಬೇಕು ಇದ್ದದ್ದೇ ಅಗತ್ಯವಾಗಿ ಬೇಕಾದದ್ದೇ ವಿಶ್ವಾಸ ಬರ್ತದೆ ಸಮಾಜ, ಬಂಧುತ್ವದ ಒಂದು ಸಮಾಜ ಅತಿ ಅಗತ್ಯವಾಗಿದೆ. ಅಂತ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೆ ಮಾದರಿಯಾಗಿ ಕೊಟ್ಟಿದ್ದೀರಿ. ಆದ್ರೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಮ್ಮ ಸೇರಿದ ಜವಾಬ್ದಾರಿಯನ್ನು ಪರಮಪೂಜ್ಯ ಬಿಷಪ್ ಅವರು ಹಾಕಿಕೊಟ್ಟಂಥ ಮೇಲ್ಪಂಕ್ತಿ ಏನಿದೆ ಮಂಗಳೂರು ಡಯಾಸಿಸ್ ಮುಖಾಂತರ ಈ ಬಂಧುತ್ವದ ಯೋಜನೆ ನಮ್ಮ ಗ್ರಾಮದಲ್ಲಿ ನಮ್ಮ ಊರಲ್ಲಿ ನಾವು ಪರಸ್ಪರ ಜನರನ್ನು ಬೆರೆಸುವಂಥ ಮಹತ್ವದ ಕಾರ್ಯಕ್ರಮವನ್ನು ಇದು ನಮಗೆ ಮಾದರಿ ಅಂತ ನಾವು ಮುಂದೆ ತಗೊಂಡು ಹೋಗೋದು ಅತಿ ಅಗತ್ಯ. ನಾನು ಕೂಡ ಸರ್ಕಾರ ಹತ್ರ ಈಗ ಮೊನ್ನೆ ಕೂಡ ಹೇಳಿದ್ದೇನೆ, ಇನ್ನೊಮ್ಮೆ ಕೂಡ ಹೇಳ್ತೇನೆ, ಬಂಧುತ್ವದ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ಮುಖಾಂತರವೇ ಇಡೀ ಜಿಲ್ಲೆಯಲ್ಲಿ ಒಂದು ದಿವಸ ಬಂಧುತ್ವದ ಯೋಜನೆಯ ಒಂದು ಸಾಮರಸ್ಯದ ಒಂದು ಕಾರ್ಯಕ್ರಮ ಏರ್ಪಡಿಸುವುದು ಸರ್ಕಾರದ ಕಾರ್ಯಕ್ರಮ ಆಗಬೇಕಂತ ನನ್ನ ದೊಡ್ಡ ಮಟ್ಟದ ಆಶೆ ಇದೆ. ಬಹುಶಃ ಅದನ್ನು ಕೂಡ ನಾನು ಸರ್ಕಾರಕ್ಕೆ ನಾನು ಇವತ್ತು ಸೂಚಿಸ್ತೇನೆ. ಅದಕ್ಕೆ ನಮಗೆಲ್ಲರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಶಕ್ತಿಪೂರ್ಣ ಅವಕಾಶ ಆಗಲಿ, ಒಂದು ವಿಶ್ವಾಸಭರಿತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಇದು ನಮ್ಮ ಇವತ್ತು ಮುಖ್ಯ ಗುರಿಯಾಗಿದೆ. ಅದಕ್ಕೆ ಅನುಗುಣವಾಗಿ ಇವತ್ತು ಕಾರ್ಯಕ್ರಮ ಇವತ್ತು ಮುಂದೆ ಹೋಗುವಂಥ ವಿಚಾರ ಇವತ್ತು ಬರಲಿ. ಸೊ ಎಲ್ಲರೂ ಕೂಡ ಸಂತೋಷದಿಂದ, ಪ್ರೀತಿ ವಿಶ್ವಾಸದಿಂದ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಸ್ಪರ ನಮ್ಮ ವರ್ಷ ನನಗೆ ಅಲ್ಲಿ ಕೂತ್ಕೊಂಡಾಗ ನಮ್ಮ ಜಾಸ್ತಿ ಹೆಚ್ಚು ಮಿಸ್ ಆಗ್ತಾ ಇದೆ. ನಮ್ಮ ನಗಲಿನ ಆಸ್ಕರ್ ಫೆರ್ನಾಂಡಿಸ್ ಅವ್ರು ಬಂದರೆ ಬಹುಶಃ ಅವರ ಒಂದು ಮೌತ್ ಆರ್ಗನ್ ಎಲ್ಲ ಒಂದು ಅವರ ಇದು ಕೂಡ ಬಹುಶಃ ಅವತ್ತು ಪ್ರತಿಯೊಂದು ಆ ಒಂದು ಕಾರ್ಯಕ್ರಮ ಇದ್ದಾಗ ಅವರೆಲ್ಲರಿಗೂ ಕೂಡ ಒಂದು ಮೌತ್ ಆರ್ಗನ್ ಆಗಿ ಬ್ಯೂಟಿಫುಲ್ ಆಗಿ ಅದನ್ನು ಪ್ರದರ್ಶಿಸುವಂಥ ಕಾರ್ಯಕ್ರಮ ಕೊಡಿದ್ದು ನಾನು ಕೂತ್ಕೊಳ್ಳೋದು ನಮಗೆ ನೆನಪಾಗುವಂಥ ಒಂದು ವಿಚಾರ ಇದೆ. ಆದರೆ ಇದೆಲ್ಲ ನಮ್ಗೆ ದೊಡ್ಡ ಮಟ್ಟದ ಕೊಡುಗೆ ಇವತ್ತು ಆಗಲಿ ಅಂತ ನಾನು ಕೇಳಿಕೊಂಡು ಪರಮಪೂಜ್ಯ ಬಿಷಪ್ ಅವರಿಗೆ ಈ ಕಾರ್ಯಕ್ರಮ ಏರ್ಪಡಿಸಿದಂತಹ ಸರ್ವೈ ಕೂಡ ಇಲ್ಲಿ ಸೇರಿದಂಥ ಸ್ವಾಮೀಜಿ ಅವರಿಗೆ, ನಮ್ಮ ಮಂಜೇಶ್ವರ ಶಾಸಕರಲ್ಲಿ, ನಮ್ಮ MLCಗಳಲ್ಲಿ, ಇನ್ನೊಂದು ನಮ್ಮ ಭಜಗೌಡರಲ್ಲಿ, ಬಹುಶಃ ಐವನ್ ಅವರಿದ್ದಾರೆ, ಮಂಜೇಶ್ವರ ಅಶ್ರಫ್ ಅವರಿದ್ದಾರೆ, MLC ಹರೀಶ್ ಕುಮಾರ್ ಇದ್ದಾರೆ, ಎಲ್ಲ ನಮ್ಮ ಅಜಯ ಲೋಪನ ಹಿರಿಯರಿದ್ದಾರೆ. ಎಲ್ಲರ ಆ ಒಂದು ಒತ್ತುಗೂಡುವಿಕೆ ಎಲ್ಲರೂ ಕೂಡ ಮುಂದೆ ತೆಕ್ಕೊಂಡು ಅವಕಾಶ ಆಗಲಿ. ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರು ಮುಂದೆ ತಗೊಂಡು ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಳ್ಳುವ. ಒಂದು ಉತ್ತಮವಾದ ಕೆಲಸ ಮಾಡುವಾಗ 100 ಜನ ಪ್ರಶ್ನೆ ಮಾಡಿ ಮಾಡ್ತಾರೆ. ಸೊ ನಿಮ್ಮ ಗ್ರಾಮ ಮಟ್ಟದಲ್ಲಿ ಹೋಗಿ ಒಂದು ಕಾರ್ಯಕ್ರಮ ಮಾಡುವಾಗ ಬಂಧುತ್ವಗಳಿಗೆ ಬೇಕಾ, ಯಾಕೆ ಬೇಕು, ಅದು ಹೇಗೆಂದರೆ 100 ಜನ ಪ್ರಶ್ನೆ ಮಾಡ್ತಾರೆ. ನಾನು ನಿಮಗೆ ಹೇಳೋದಿಷ್ಟೇ, 100 ಅಲ್ಲ 150 ಜನ ಕೂಡ ಪ್ರಶ್ನೆ ಮಾಡಲಿ.
ಆದರೆ ನೀವು ಇಂಥ ಬಂಧುತ್ವ ಕಾರ್ಯಕ್ರಮವನ್ನು ಏರ್ಪಡಿಸಲಿಕ್ಕೆ ನಾವು ನಮ್ಮ ಕ್ರಮವನ್ನು ಕೈಗೊಳ್ಳಬೇಕಂತ ನಾನು ಎಲ್ಲರ ಕಳಕಳಿ ಕೇಳಿಕೊಳ್ತೇನೆ. ಯಾರು ಏನೇ ಕೇಳಿದ್ರು ಅದಕ್ಕೆ ಉತ್ತರ ಕೊಡುವಂಥ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ಇತಿಹಾಸ ಯಾರನ್ನು ಪ್ರಶ್ನೆ ಮಾಡ್ತದೆ ಅವರು ನೆನಪಿಡುವುದಿಲ್ಲ, ಯಾರನ್ನು ಉತ್ತರ ಕೊಡ್ತಾರೆ ಮತ್ತು ಯಾರು ಕೆಲಸ ಮಾಡ್ತಾರೆ ಅಂಥವ್ರು ಮಾತ್ರ ನೆನಪಿಡುವ ಕೆಲಸ ಇವತ್ತಾಗ್ತದೆ. ಸಮಾಜ ನೆನಪಿಡುವಂಥ ಕೆಲಸ ಮಾಡುವ ಕೆಲಸ ಆಗಬೇಕು. ಅದು ಇದೊಂದು ಅವಕಾಶ ಅಂತ ಹೇಳಿಕೊಂಡು ಮತ್ತೊಮ್ಮೆ ಸರ್ವರಿಗೂ ಕೂಡ ನಾನು ಕ್ರಿಸ್ಮಸ್ ಹಬ್ಬದ ಹೊಸ ವರ್ಷ ಶುಭಾಶಯಿಸಿಕೊಂಡು ಮುಂದಿನ ಒಂದು ವರ್ಷ ನಿಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ವರ್ಷ ಆಗಿ ನನ್ನ ಅತ್ಯಂತ ಪ್ರೀತಿಯ ಒಂದು ವಾತಾವರಣದ ಒಂದು ಆಗಿ ವರ್ಷ ನಮ್ಮ ಪ್ರದೇಶ ಒಂದು ಸೌಹಾರ್ದತೆಯ ಪ್ರೀತಿಯ ಸೋದರತೆಯ ಒಂದು ಅಭಿವೃದ್ಧಿಯ ಪ್ರದೇಶ ಪರಿವರ್ತನೆ ಆಗಲಿ ಅಂತ ಶುಭಾಶಯ ಸಲ್ಲಿಸ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಮಸ್ಕಾರ.